ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಚಳ್ಳಕೆರೆ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಸಮೀಪ ನಗರಸಭೆಯಿಂದ ಸುಮಾರು 95 ಲಕ್ಷ ರು ವೆಚ್ಚದಲ್ಲಿ ನಿರ್ಮಿಸಲಾದ 13 ಸುಸಜ್ಜಿತ ವಾಣಿಜ್ಯ ಮಳಿಗೆಗಳು 2 ವರ್ಷ ಕಳೆದರೂ ಉದ್ಘಾಟನೆ ಕಾಣದೆ ಉಳಿದಿರುವುದು ವ್ಯಾಪಾರಸ್ಥರ ಅಸಮಾಧಾನಕ್ಕೆ ಕಾರಣವಾಗಿದೆ. ಮಳಿಗೆಗಳನ್ನು ಪಡೆಯಲು ಬರೋಬ್ಬರಿ 6,71,313 ರು ಬಡ್ಡಿ ರಹಿತ ಮುಂಗಡ 3 ತಿಂಗಳ ಬಾಡಿಗೆ ಹಾಗೂ ಜಿಎಸ್ಟಿ ನಿಗದಿ ಮಾಡಿರುವುದರಿಂದ ಸ್ಥಳೀಯ ವ್ಯಾಪಾರಿಗಳು ಹರಾಜು ಪ್ರಕ್ರಿಯೆಯಿಂದ ಹಿಂದೇಟು ಹಾಕುತ್ತಿದ್ದಾರೆ. ಇಷ್ಟೊಂದು ಬಾರಿ ಮೊತ್ತ ಪಾವತಿಸಿ ವ್ಯಾಪಾರ ನಡೆಸುವುದು ಕಷ್ಟ ಎಂದು ವ್ಯಾಪಾರಿಗಳು ಅಳಲು ತೋಡಿಕೊಂಡಿದ್ದಾರೆ. ಕಳೆದ ಜುಲೈ ತಿಂಗಳಿಂದ ಈವರೆಗೆ 3 ರಿಂದ 4 ಬಾರಿ ಹರಾಜು ಪ್ರಕ್ರಿಯೆ ನಡೆಸಿದ್ರು. 13 ಮಳಿಗೆಗಳ ಪೈಕಿ ಕೆಲವು ಮಳಿಗೆಗಳಿಗೆ ಯಾರೂ ಬಿಡ್ ಸಲ್ಲಿಸಿಲ್ಲ. ಇನ್ನೊಂದೆಡೆ ಈಗಲೇ ಹರಾಜಿನಲ್ಲಿ ಮಳಿಗೆ ಪಡೆದವರಿಗೆ ಕೂಡ ಇನ್ನೂ ರೂಮ್ ಹಸ್ತಾಂತರಿಸಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ನಗರಸಭೆಯ ವಿಳಂಬ ಧೋರಣೆ ಹಾಗೂ ದುಬಾರಿ ಷರತ್ತುಗಳಿಂದ ಲಕ್ಷಾಂತರ ರು ಆದಾಯ ನಷ್ಟವಾಗುತ್ತಿದ್ದು, ಕೂಡಲೇ ಷರತ್ತು ಸಡಿಲಿಸಿ ಮಳಿಗೆ ಹಸ್ತಾಂತರಿಸಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ.